ಇನ್ನು ಬ್ಯಾಂಕ್ನಲ್ಲಿ ಒಂದಲ್ಲ 4 ಸಿಸಿಟಿವಿ ಕ್ಯಾಮೆರಾಗಳು ಇತ್ತು. ಕೇವಲ ಒಂದೇ ಒಂದು ಸಿಸಿಟಿವಿ ಅಲ್ಲ, ಬ್ಯಾಂಕ್ನಲ್ಲಿ ಇದ್ದಿದ್ದು 4 ಸಿಸಿಟಿವಿ ಕ್ಯಾಮೆರಾಗಳು. ಒಂದು ಬ್ಯಾಂಕ್ನ ಹೊರಗೆ, 3 ಒಳಗಡೆ ಫಿಕ್ಸ್ ಮಾಡಲಾಗಿತ್ತು. ಆ 3 ಸಿಸಿಟಿವಿಗಳಲ್ಲಿ ಒಂದು ರಿಪೇರಿಗೆ ಬಂದಿತ್ತು. ಆಗಲೇ ಸಿಬ್ಬಂದಿಗಳು ಹೇಳ್ತಾ ಇದ್ದ ಹಾಗೆ ಒಂದು ಸಿಸಿಟಿವಿ ರಿಪೇರಿಗೆ ಬಂದಿತ್ತು. ಅದು ಕೂಡ ಲಾಕರ್ ಬಳಿ ಇದ್ದಂತಹ ಒಂದು ಸಿಸಿಟಿವಿ. ಅದನ್ನ ರೆಡಿ ಮಾಡೋದಕ್ಕೆ ಅಂತ ಇವತ್ತು ಟೆಕ್ನಿಷಿಯನ್ಗಳು ಬ್ಯಾಂಕಿಗೆ ಬಂದಿದ್ರು. ಸಿಸಿಟಿವಿ ರಿಪೇರಿಗೋಸ್ಕರ ಅಂತ ಪವರ್ ವೈರ್ ಡಿಸ್ಕನೆಕ್ಟ್ ಮಾಡಲಾಗಿತ್ತು. ಆ ಸಿಸಿಟಿವಿ ಕ್ಯಾಮೆರಾಗಳಿಗೆ ಇರುವಂತಹ ಪವರ್ ಕನೆಕ್ಷನ್ ಕೇಬಲ್ ಇದೆಯಲ್ಲ, ಅದನ್ನ ಡಿಸ್ಕನೆಕ್ಟ್ ಮಾಡಿದ್ರು. ಹೀಗಾಗಿ ಎಲ್ಲ ಸಿಸಿಟಿವಿಗಳು ಕೂಡ ಕೆಲಸ ಮಾಡ್ತಿರ್ಲಿಲ್ಲ. ಎಲ್ಲ ಸಿಸಿಟಿವಿ ಕ್ಯಾಮೆರಾಗಳು ಆಫ್ ಆಗಿತ್ತು. ಇದೇ ಸಮಯವನ್ನು ಸಾಧಿಸಿಕೊಂಡು ದರೋಡೆಕೋರರು ಕರಾಮತು ತೋರಿಸಿದ್ದಾರೆ. ಅಕ್ಯುರೇಟ್ ಟೈಮು, ಯಾವಾಗ ಸಿಸಿಟಿವಿಗಳು ಆಫ್ ಆಗಿತ್ತು ಅದೇ ಟೈಮ್ಗೆ ಒಳಗಡೆ ಬರ್ತಾರೆ. ಒಳಗಡೆ ಬರ್ತಾ ಇದ್ದ ಹಾಗೆ ಲಾಕರ್ ಕೂಡ ಓಪನ್ ಆಗಿತ್ತು. ಅಂದರೆ ಲಾಕರ್ ಕೂಡ ಓಪನ್ ಮಾಡಿಸೋದಕ್ಕೆ ಅಂತ ಯಾರ ಮೇಲೂ ಕೂಡ ಪ್ರೆಷರ್ ಹಾಕುವ ಹಾಗಿಲ್ಲ, ಯಾರನ್ನು ಕೂಡ ಬೆದರಿಸೋ ಹಾಗಿಲ್ಲ. ಅದೇ ಟೈಮನ್ನು ಸೆಲೆಕ್ಟ್ ಮಾಡಿಕೊಂಡು ಪೊಲೀಸರು ಕೂಡ ಬ್ಯುಸಿ ಇದ್ದರು. ಆ ಟೈಮನ್ನು ಸೆಲೆಕ್ಟ್ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ.